ಫ್ರೆಂಡ್ಸ್ ನಮಸ್ಕಾರ. ಈಗ ತಾನೇ ವೀಡಿಯೋಸ್ ನೋಡಿದೆ. ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಏನದು ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ನಡೀತಾ ಇದೆ. ಹಿಂದೂ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಹಂಗೆ ಮಾಡ್ಕೊಂಡಿರೋದು ಯಾರು? ದೇವಸ್ಥಾನ ಧಾರ್ಮಿಕ ಕ್ಷೇತ್ರಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾವೆ ಹೊರತು ಅಲ್ಲಿ ಎಣೆಗಳು ಬಿದ್ದಿರೋದು ಕಾಣಿಸ್ತಾ ಇಲ್ವಾ? ಅಷ್ಟು ಜನ ಡೈರೆಕ್ಟಾಗಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅವನು ವೀರೇಂದ್ರ ಹೆಗ್ಡೆ ಏನು ಮಾಡ್ತಾವನ? ಅವನೇ ತಾನೇ, ಅವನು ಧರ್ಮಾಧಿಕಾರಿ, ದೈವ ಮಾನವ. ಇವೆಲ್ಲ ಸರಿ ಒಪ್ಕೋಣ, ದೇವ ಮಾನವನೇ. ವೀರೇಂದ್ರ ಹೆಗ್ಡೆಗೂ ಇದಕ್ಕೆ ಸಂಬಂಧನೇ ಇಲ್ಲ. ಇವಾಗ ನಿಮ್ಮೂರಲ್ಲಿ ತಪ್ಪು ನಡೆಯುವಾಗ ನೀನು ಮುಂದೆ ಅಧ್ಯಕ್ಷನಾಗಿ ದೊಡ್ಡ ವ್ಯಕ್ತಿಯಾಗಿ ಪ್ರತಿಯೊಂದು ನಿನ್ನ ಕೈಯಲ್ಲಿರೋವಾಗ ನೀನು ಮುಂದೆ ನಿಂತಲ್ಲಿ ತೆಗಿಸ್ಬೇಕು. ಇಲ್ಲ ನೀನು ಸಪೋರ್ಟ್ ಕೊಟ್ಟು ಯಾರು ಮಾಡವ್ರೆ, ಹೆಂಗಾಗೈತೆ ಅವೆಲ್ಲ ನೀನು ಹೇಳಿಕೆ ಕೊಡಬೇಕು. ಅದು ಬಿಟ್ಟು ನೀನು ಇದರಲ್ಲಿ ಏನು ಸ್ಟೇಟ್ಮೆಂಟೇ ಕೊಡ್ತಾ ಇಲ್ವೇ? ಬೇರೆಯವ್ರ ಹತ್ರ ಏನಕ್ಕೆ ಕೇಳಿಸ್ತಾ ಇದೆಯಾ? ಬಿ ಜೆ ಪಿಯವರು ಶತಮೂರ್ಖರು. ನಾವು ಪ್ರತಿಯೊಬ್ಬ ಹಿಂದೂನೂ ಸತ್ತ ಪ್ರಜೆಗಳೇ ಹೇಳ್ಬೇಕಂದ್ರೆ. ಏನು ಪ್ರಯೋಜನ? ಇವಾಗ ಹಿಂದೂ ಮುಸ್ಲಿಮ್ಗಳವೇ ಉಂಟು ಮಾಡ್ತಾ ಇದ್ರೋದು ನೀವೇ. ದೇವಸ್ಥಾನದ ಹೆಸರು ನೀವೇ ತೆಗಿತಾ ಇರೋದು. ಅವರು ಹೇಳಿರೋದು ಭೀಮಾ ಆಗಲಿ ಬಂದಿರೋದು ದೇವಸ್ಥಾನದ ಪೂಜಾರಿ ಮಾಡವನೇ, ದೇವಸ್ಥಾನದವ್ರು ಮಾಡವ್ರೆ ಅಂತಲ್ಲ. ಹಿಂಗಾಗೈತೆ, ಆ ಕ್ಷೇತ್ರದಲ್ಲಿ ಆಗೈತೆ ಅಂತ. ಕ್ಷೇತ್ರದಲ್ಲಿ ಹಂಗೆ ಮಾಡೋಕೆ ನೀವೇ ಮಣ್ಣು ತಿಂತಾ ಇದ್ರ ಸರಿ. ಫಾರೆಸ್ಟಲ್ಲಿ ಉಣಿಸಿದ್ದೀರಲ್ಲ, ಸ್ಮಶಾನ ಇರಲಿಲ್ಲ ಅಂತ. ಹಳ್ಳಿಗಳ ಕಡೆ ಜಾಗ ಇರಲ್ವಾ? ಗೌರ್ಮೆಂಟ್ ಜಾಗ, ಖರಾಬ್ ಜಾಗ ಇರಲ್ವಾ? ಅದು ಸ್ಮಶಾನ ಮಾಡ್ಬೋದಾಗಿತ್ತಲ್ಲ. ಫಾರೆಸ್ಟಲ್ಲಿ ಉಣ್ಸಕ್ಕೆ ಯಾವನು ಪರ್ಮಿಷನ್ ಕೊಟ್ಟ? ಒಂದು ಹುಲ್ಲು ಕಡ್ಡಿ ಕಿತ್ತರೆ ಕಂಪ್ಲೇಂಟ್ ಆಗ್ತೈತೆ, ಒಂದು ಮರ ಕಡ್ರೆ ಕಂಪ್ಲೇಂಟ್ ಆಗ್ತೈತೆ ಅಂತ. ಇದರಲ್ಲಿ ಫಾರೆಸ್ಟಲ್ಲಿ ಎಣ್ಣೆಗಳು ಉಣಿಸ್ಬೋದಾ? ಎಲ್ಲ ದುಡ್ಡು ಅಷ್ಟೇ. ಒಂದು ದುಡ್ಡಿಂದನೇ ಎಲ್ಲ ಜೀವನ ನಡೀತಾ ಇರೋದು. ಅವನು ಯಾರಾಗಿ ಎಷ್ಟು ಕೋಟಿ ಹಂಚವನು ಎಲ್ಲ ಬಾಯಿ ಮುಚ್ಕೊಂಡವ್ರೆ. ಬಿ ಜೆ ಪಿಯವರು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಅವರು ಮಾತಾಡ್ತಾ ಇಲ್ಲ, JDS ಅವರು ಮಾತಾಡ್ತಾ ಇಲ್ಲ. ಏನು ಪ್ರಯೋಜನ? ಇಷ್ಟು ಮಾಡಿ ಅವನು ನಿನ್ನೆ SR ವಿಶ್ವನಾಥ್ ಹೇಳಿಕೆ ಕೊಟ್ಟವನೇ, 375 ಕಾರಲ್ಲಿ 16ನೇ ತಾರೀಕು ಹೋಗ್ತಾ ಇದ್ದೀವಿ ಅಂತ. 375 ಕಾರಲ್ಲ. ಗಿರೀಶ್ ಮಟ್ಟಣ್ಣ ಅಥವಾ ಮಹೇಶ್ ತಿಮ್ಮರೋಡಿ ಅವರು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಕಾರುಗಳಲ್ಲಿ ಬರ್ತೀವಿ ನಾವು. ಅದನ್ನು ನೆನ್ಪಿಟ್ಕೊಳ್ರಿ. ನೀವು 300 ಕಾರಲ್ಲಿ ಹೋಗ್ಬಿಡೋದು, 500 ಕಾರಲ್ಲಿ ಹೋಗ್ಬಿಡೋದು ದೊಡ್ಡ ವಿಷಯ ಅಲ್ಲ.